ನಮಸ್ತೆ. ಹುರುಳಿಕಾಳು ಚಟ್ನಿ ಮಾಡ್ತಾಯಿದ್ದೆ. ಸೊ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟು ಒಂದು ಸ್ವಲ್ಪ ಹುರುಳಿಕಾಳನ್ನ ತೊಗೊಂಡು ನೀಟಾಗಿ ಕೆಂಪಗೆ ಹಾಕೋವರೆಗೆ ರೋಸ್ಟ್ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ತಿ ಇರುತ್ತೆ. ಆ್ಯಕ್ಚುಲಿ ಈ ಥರ ಹುಷಾರು ತಪ್ಪಿದಾಗ ಈ ಥರ ಚಟ್ನಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಯಾವಾಗಲೂ ಕಡಲೆ ಚಟ್ನಿ, ಕಾಯಿ ಚಟ್ನಿನೇ ಅನ್ನೋ ಥರ ಇದ್ದಾಗ ಈ ಥರ ಡಿಫ್ರೆಂಟಾಗಿ ಹುರುಳಿಕಾಳು ಚಟ್ನಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಆ್ಯಕ್ಚುಲಿ ಇದು ನನ್ನ ಅತ್ತೆಯಿಂದ ನೋಡಿ ಕಲಿತಿದ್ದು. ತುಂಬ ಚೆನ್ನಾಗಿರುತ್ತೆ. ಹುರುಳಿಕಾಳನ್ನ ನೀಟಾಗಿ ಕೆಂಪಗೆ ಹಾಕೋವರೆಗೆ ಹುರ್ಕೊಂಡು ಎತ್ತಿಟ್ಕೊಳ್ಳೋದು. ಇದಕ್ಕೆ ಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ರೆ ಚೆಂದ. ನಾನೊಂದು 5 ತೊಗೊಂಡಿದ್ದೀನಿ, ಮಗಳು ತಿನ್ನಲ್ಲ ಅಂತ ಹೇಳಿ. ಮೆಣಸಿನ್ಕಾಯನ್ನು ನೀಟಾಗಿ ಕೆಂಪಗೆ ಹಾಕೋವರೆಗೆ ಒಂಚೂರು ಗರಿ ಗರಿ ಅನ್ನೋ ಥರ ರೋಸ್ಟ್ ಮಾಡ್ಕೊಳ್ಳೋದು. ತುಂಬ ಚೆನ್ನಾಗೂ ಇರುತ್ತೆ. ದೋಸೆ, ಚಪಾತಿ, ಪೂರಿ, ಆ್ಯಕ್ಚುಲಿ ದೋಸೆ ಜೊತೆಗೆ ತುಂಬ ಟೇಸ್ಟಿ ಇರುತ್ತೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಒಂಥರ ಟೇಸ್ಟ್ ಇರುತ್ತೆ ಆ್ಯಕ್ಚುಲಿ ಇದು. ನೀಟಾಗಿ ಕೆಂಪಗಾಗೋವರೆಗೆ ಹುರ್ಕೊಂಡು ಫಸ್ಟ್ ಬರೀ ಮೊದಲಿಗೆ ಫಸ್ಟು ಹುರುಳಿಕಾಳನ್ನ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ಪುಡಿ ಮಾಡ್ಕೊಂಬಿಡ್ಬೇಕು. ಬರೀ ಡ್ರೈ ಪುಡಿ ಮಾಡ್ಕೊಬೇಕು, ಏಕೆಂದರೆ ಸಮಿಯಲ್ಲ ಹುರುಳಿಕಾಳು. ಸೊ ಒಂದಿಷ್ಟು ಪುಡಿ ಆದರೆ ಸಾಕು. ಒಂದಿಷ್ಟು ಪುಡಿ ಆದಮೇಲೆ ಇದಕ್ಕೆ ನಾವು ಆವಾಗಲೇ ಕೆಂಪಗೆ ಹುರಿದಿಟ್ಕೊಂಡಿದ್ವಲ್ಲ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಹುಣಸೆಹಣ್ಣು ಎಲ್ಲನೂ ಹಾಕ್ಕೊಂಡು ಮತ್ತೆ ಪುಡಿ ಮಾಡ್ಕೊಳ್ಳೋ ಅಂಥದ್ದು. ಆ್ಯಕ್ಚುಲಿ ಒಣಮೆಣ್ಸಿನ್ಕಾಯಿ ಬದಲು ಹಸಿಮೆಣ್ಸಿನ್ಕಾಯಿನೂ ಕೆಲವ್ರು ಹಾಕ್ತಾರೆ, ಬಟ್ ನಾನು ಗ್ಯಾಸ್ಟ್ರಿಕ್ಕಿಗೆ ಒಣಮೆಣ್ಸಿನ್ಕಾಯಿನೇ ಯೂಸ್ ಮಾಡೋದು. ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದು. ಜಾಸ್ತಿ ಇದಕ್ಕೆ ಕೊತ್ತಂಬರಿ ಸೊಪ್ಪಿದ್ದಷ್ಟು ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಸೊ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ನಿಮ್ಗೆ ಎಷ್ಟು ವಾಟರ್, ಎಷ್ಟು ತಿಕ್ನೆಸ್ಸಿಗೆ ಬೇಕು ಹಂಗೆ ಮಾಡ್ಕೊಬೋದು. ಈ ಥರ ಪುಡಿ ಮಾಡಿಕೊಂಡು ಆಮೇಲೆ ವಾಟರ್ ಹಾಕ್ಕೊಂಡು ನಿಮ್ಗೆ ಯಾವ ತಿಕ್ನೆಸ್ಸಲ್ಲಿ ಬೇಕು, ಗಟ್ಟಿನೇ ಇದು ಆ್ಯಕ್ಚುಲಿ ಆಗೋದು, ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ದೋಸೆ ಜೊತೆಗಂತೂ ಸೂಪರಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.